ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕೇರಾ ಚಾನಲ್. ಮದುವೆ ಆಗಬೇಕು ಅಂತ ತುಂಬ ಕಡೆ ಹುಡುಗಿನ ಹುಡುಕ್ತಾ ಇದ್ದೀರಾ ಅಥವಾ ಹುಡುಗನ್ನ ಹುಡುಕ್ತಾ ಇದ್ದೀರಾ. ಈ ರೀತಿ ಆಗ್ತಾ ಇದ್ರೂ ಕೂಡ ಎಷ್ಟೇ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ಆದರೆ ಏನೋ ಒಂದು ಕಾರಣಕ್ಕೆ ನಿಲ್ತಾ ಇರುತ್ತೆ. ಮದುವೆ ಎಷ್ಟು ವರ್ಷಗಳಿಂದ ಆಗಬೇಕು ಅಂತ ಪ್ರಯತ್ನ ಪಟ್ಟರೂ ಆಗ್ತಾ ಇರೋದಿಲ್ಲ. ಇದಿಷ್ಟೇ ಅಲ್ಲದೆ ನೀವು ಯಾರನ್ನೋ ಇಷ್ಟಪಟ್ಟಿರ್ತೀರ, ಒಂದು ಹುಡುಗಿ ಆಗಿರ್ಬೋದು, ಅವ್ರ ಮನೆಯಲ್ಲಿ ಒಪ್ಕೊಳ್ತಾ ಇರೋದಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಪೇರೆಂಟ್ಸು ವಿರೋಧ ಮಾಡ್ತಾ ಇರ್ತಾರೆ. ಈ ರೀತಿ ಆಗ್ತಿರುತ್ತಲ್ವ, ಅಂಥ ಒಂದು ಸಂದರ್ಭಗಳಲ್ಲಿ ಕೂಡ ನಿಮ್ಮ ಪ್ರೀತಿ ನಿಜವಾದದ್ದೇ ಆಗಿದ್ದರೆ ಈ ರೀತಿ ಒಂದು ಸಿಂಬಲನ್ನು ನೀವು ಉಪಯೋಗಿಸಿ ಹೀಲಿಂಗನ್ನು ಮಾಡ್ಕೋಬಹುದು. ಮದುವೆ ಆಗಲಿ ಅಂತ ಬಹಳಷ್ಟು ದೇವಸ್ಥಾನಗಳಿಗೆ ಹೋಗಿರ್ತೀರ, ಹರಕೆಗಳನ್ನು ಕಟ್ಕೊಂಡಿರ್ತೀರ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಒಂದು ಪಾಸಿಟಿವ್ ರಿಸಲ್ಟ್ ಸಿಕ್ಕಿರೋದಿಲ್ಲ. ಅಂಥವ್ರಿಗಾಗಿ ಈ ಒಂದು ಸಿಂಬಲನ್ನು ನಾವು ಹೇಳ್ತಾ ಇದ್ದೀವಿ. ಮೊದಲಿಗೆ ಈ ಒಂದು ಉಪಯೋಗ ಏನು, ಇದನ್ನು ಉಪಯೋಗಿಸೋದ್ರಿಂದ ಅಂತ ನೋಡೋಣ. ಮೊದಲಿಗೆ ಮದುವೆ ಆಗೋದ್ರಲ್ಲಿರುವಂಥ ಎಲ್ಲ ಒಂದು ಬ್ಲಾಕೇಜಸ್ ಏನಿರುತ್ತೆ, ಅಡ್ಡಿ ಆತಂಕಗಳೇನಿರುತ್ತೆ, ಅದನ್ನು ದೂರ ಮಾಡ್ಬೋದು. ಒಳ್ಳೆಯ ಮತ್ತು ಕಾಂಪಿಟೇಬಲ್ ಆಗಿರುವಂಥ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಜವಾದ ಪ್ರಪೋಸಲ್ಸ್ ಖಂಡಿತ ಮದುವೆ ಆಗೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಹಣಕಾಸಿನ ಸಮಸ್ಯೆಯಿಂದ ಏನಾದರೂ ಮದುವೆ ನಿಂತೋಗಿದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ. ಮತ್ತು ಕೆಲವರಿಗೆ ಕಾರ್ಮಿಕ್ ಬ್ಲಾಕೇಜಸ್ ಇರುತ್ತೆ, ಇದು ಕೂಡ ಹೀಲ್ ಆಗುತ್ತೆ. ಸಂಬಂಧದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ನಿಮಗೆ ಯಾರ ಕಡೆಯಿಂದಾದರೂ ಈವಿಲ್ ಐ ಅಂದರೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ನಿಮ್ಗೆ ಯಾರಾದರೂ ಕೂಡ ಮದುವೆ ಆಗಬಾರ್ದು ಅಂತ, ಅದನ್ನು ಕೂಡ ಇದು ಖಂಡಿತ ಕಡಿಮೆ ಮಾಡುತ್ತೆ. ಹಾಗಾದರೆ ಯಾವುದು ಇದು ಸಿಂಬಲ್ ಅಂತ ನೋಡೋದಾದರೆ, ಬಂಧ ಅನ್ನೋದು ಈ ಒಂದು ಸಿಂಬಲ್ನ ನೇಮ್ ಆಗಿರುತ್ತೆ. ಇದನ್ನು ಒಂದು ವೈಟ್ ಪೇಪರ್ ಮೇಲೆ ಪ್ರಿಂಟೌಟ್ ತೊಗೋಬೋದು, ಅಥವಾ ಕೈಯಲ್ಲಿ ಒಂದು ಕೆಂಪು ಇಂಕಿನ ಬಣ್ಣದ ಪೆನ್ನಿನಿಂದ ಕೂಡ ನೀವು ಬರ್ಕೋಬಹುದು. ನಂತರ ಶಾಂತವಾದ ಒಂದು ಪ್ಲೇಸಲ್ಲಿ ಕುಳಿತುಕೊಳ್ಳಿ. 3 ಬಾರಿ ಒಂದು ದೀರ್ಘವಾದ ಉಸಿರನ್ನು ತಗೊಂಡು ನಿಮ್ಮ ಇಷ್ಟ ದೈವವನ್ನು ನೆನಪು ಮಾಡ್ಕೊಳ್ಳಿ. ನಂತರ ನಮ್ಮೆಲ್ಲರಿಗೂ ಐಡಿಯಲ್ ಕಪಲ್ ಆಗಿರುವಂಥ ಶ್ರೀರಾಮ ಮತ್ತು ಸೀತೆ ಅಥವಾ ಶಿವ ಪಾರ್ವತಿ ಯಾರಾದ್ರೂ ಒಬ್ಬರನ್ನು ನೆನಪು ಮಾಡಿಕೊಂಡು ಹೇಳಿ, ನಾನು ನನ್ನ ಮದುವೆಗೆ ಹೀಲಿಂಗ್ ಪ್ರಾರಂಭ ಮಾಡ್ತಾ ಇದ್ದೀನಿ. 3 ಸಲ ಹೇಳಬೇಕು ಇದೇ ಮಾತನ್ನು. ಈ ಸಿಂಬಲ್ ಹೆಸರು ಬಂಧ. ಇದನ್ನು ಕೂಡ 3 ಸಲ ಹೇಳಿ. ನಿಮ್ಮ ಮೇಲೆ ಒಂದು ದೈವಿಕ ಬೆಳಕು ಬೀಳ್ತಾ ಇದೆ ಅನ್ನೋ ಒಂದು ಇಮ್ಯಾಜಿನೇಷನನ್ನು ಮಾಡ್ಕೊಂಡು 2 ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟು ಹೇಳಿ, ನನ್ನ ಮದುವೆಯಲ್ಲಿರುವ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಲಿ, ಪ್ರೀತಿ ಮತ್ತು ಸಮೃದ್ಧಿ ನನ್ನ ಜೀವನದಲ್ಲಿ ಬರಲಿ ಅಂತ 21 ಬಾರಿ ಹೇಳ್ಕೊಬೇಕಾಗುತ್ತೆ. ಇದನ್ನು 41 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು. ನಂತರ ಶಿವ ಪಾರ್ವತಿ ಅಥವಾ ಸೀತಾರಾಮ ಅವರಿಗೆ ಧನ್ಯವಾದಗಳನ್ನು ಹೇಳಿ. ಈ ರೀತಿ ಮಾಡೋದ್ರಿಂದ ಮದುವೆಗಿರೋ ಎಲ್ಲ ಅಡ್ಡಿಗಳು ದೂರವಾಗುತ್ತೆ. ಶುಭವಾಗಲಿ.